ಶ್ರೀ ಮಹಾಲಕ್ಷ್ಮಿ ಹಾಗೂ ಕುಬೇರ ದೇವರು ನಮಗೆ ಅಷ್ಟ ಐಶ್ವರ್ಯವನ್ನು ಕರುಣಿಸಲಿ. ಜೊತೆಗೆ ನಮಗೆ ಯಾವತ್ತಿಗೂ ಕೂಡ ಧನಧಾನ್ಯದ ಕೊರತೆ ಆಗದೇ ಇರಲಿ. ನಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ಆಗಿರ್ಬೋದು ಅಥವಾ ಚಿನ್ನ ಒಡವೆಗಳಾಗಿರ್ಬೋದು, ಸಂಪತ್ತಾಗಿರ್ಬೋದು, ಅದು ಅಕ್ಷಯವಾಗಲಿ, ಸಂಪತ್ತು ಅಭಿವೃದ್ಧಿ ಆಗಲಿ ಅಂತ ಲಕ್ಷ್ಮಿ ಮತ್ತು ಕುಬೇರನನ್ನು ಪೂಜೆ ಮಾಡುವಂಥ ಒಂದು ಒಳ್ಳೆಯ ದಿನ, ಅಂದರೆ ಮಂಗಳಕರವಾದಂತಹ ದಿನವೇ ಈ ಅಕ್ಷಯ ತೃತೀಯ. ಈ ಅಕ್ಷಯ ತೃತೀಯದ ದಿನ ವಿಶೇಷವಾಗಿ ಮಹಾಲಕ್ಷ್ಮಿಯ ಪೂಜೆಯನ್ನು ಜೊತೆಗೆ ಕುಬೇರನ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿದ್ರೆ ನಿಮಗೆ ಅಕ್ಷಯ ತೃತೀಯ ಪೂಜೆಯನ್ನು ಯಾವ ರೀತಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ ತಿಳ್ಕೊಬೋದಾಗಿದೆ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ಸ್ನೇಹಿತರೆ, ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯದ ಸರಳ ಪೂಜಾ ವಿಧಾನ ಹಾಗೆ ವಿಶೇಷವಾಗಿ ಲಕ್ಷ್ಮಿ ಹಾಗೂ ಕುಬೇರರ ಪೂಜೆಯನ್ನು ಯಾವ ರೀತಿ ಮಾಡ್ಬೋದು ಅಂತ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಮೊದಲನೇದಾಗಿ ದೇವರ ಮನೆಯಲ್ಲಿ ಪೀಠವನ್ನು ತಯಾರು ಮಾಡಿಕೊಂಡು ಪೀಠದ ಮೇಲೆ ಕುಬೇರ ರಂಗೋಲಿ, ಲಕ್ಷ್ಮೀ ಕುಬೇರ ಯಂತ್ರ ಹಾಗೆ ಅಷ್ಟದಳ ಪದ್ಮದ ರಂಗೋಲಿಯನ್ನು ಬರ್ಕೊಂಡಿದ್ದೀನಿ. ಅನಂತರ ಲಕ್ಷ್ಮಿಯ ಫೋಟೋವನ್ನು ಇಟ್ಕೊಂಡಿದ್ದೀನಿ. ಫೋಟೋವನ್ನು ನೀಟಾಗಿ ಒರೆಸಿ ಅರಿಶಿನ ಕುಂಕುಮವನ್ನು ಇಟ್ಟು ಜೊತೆಗೆ ಮಲ್ಲಿಗೆ ಹೂವಿನಿಂದ ಅಲಂಕಾರವನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಲಕ್ಷ್ಮಿಯ ಮುಂದೆ ಕಳಸವನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಕುಬೇರ ರಂಗೋಲಿಯನ್ನು ಹಾಕ್ಕೊಂಡಿದ್ದೀನಲ್ಲ, ಈ ರಂಗೋಲಿಗೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಕುಬೇರನನ್ನು ಪ್ರಾರ್ಥನೆ ಮಾಡಿಕೊಂಡು ಕಳಸವನ್ನು ಸ್ಥಾಪನೆ ಮಾಡಬೇಕಾಗತ್ತೆ. ಅಕ್ಷಯ ತೃತೀಯ ದಿನ ವಿಶೇಷವಾಗಿ ಕಳಸವನ್ನು ಸ್ಥಾಪನೆ ಮಾಡಿ ಲಕ್ಷ್ಮೀ ಪೂಜೆ ಮಾಡುವಂಥದ್ದು ಬಹಳ ವಿಶೇಷ. ಇವತ್ತು ಲಕ್ಷ್ಮೀ ಪೂಜೆಯ ಜೊತೆಗೆ ಕುಬೇರನ ಪೂಜೆಯನ್ನು ಕೂಡ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಈ ಕುಬೇರ ರಂಗೋಲಿಗೆ ಅರಿಶಿನ ಕುಂಕುಮ ಹಾಕಿ ಪೂಜೆ ಮಾಡ್ಕೊಂಡಿದ್ದ ನಂತರ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಈ ಅಕ್ಕಿಯ ಮೇಲೆ ಒಂದು ಕಳಸದ ಚೊಂಬನ್ನು ಇಟ್ಕೋತಾ ಇದ್ದೀನಿ. ಈ ಕಳಸದ ಚೊಂಬಿಗೆ ಈಗಾಗಲೇ ಕಳಸದ ತುಂಬನೂ ಕೂಡ ನೀರನ್ನು ಹಾಕ್ಕೊಂಡಿದ್ದೀನಿ. ಆ ನೀರಿಗೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಜೊತೆಗೆ ₹1 ನಾಣ್ಯ ಅಂದರೆ ಕಾಯಿನ ಹಾಕಬೇಕು. ಜೊತೆಗೆ ಒಂದು ಹೂವು, ಯಾವುದಾದ್ರೂ ಪರವಾಗಿಲ್ಲ, ಒಂದು ಹೂವನ್ನು ಹಾಕಿ ಗಂಗೆಯನ್ನು ನಮಸ್ಕಾರ ಮಾಡಿಕೊಂಡು ಅನಂತರ ಈ ಒಂದು ಕಳಸಕ್ಕೆ 5 ವೀಳ್ಯದೆಲೆ ಆಗಲಿ ಅಥವಾ ಮಾವಿನ ಎಲೆ ಆಗಲಿ ಇಟ್ಕೋಬೋದು. ಹಬ್ಬಗಳಲ್ಲಿ ಮಾವಿನ ಎಲೆ ಇಡ್ಬೋದು, ತೊಂದರೆ ಇಲ್ಲ. ಆದರೆ ಪ್ರತಿದಿನ ನೀವು ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡ್ತೀರಾ ಅಂದರೆ ವೀಳ್ಯದೆಲೆ ಇಟ್ಟರೆ ಸಾಕಾಗತ್ತೆ. ಈ ವೀಳ್ಯದೆಲೆ ಇಟ್ಟ ನಂತರ ಒಂದು ತೆಂಗಿನಕಾಯಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ಅನಂತರ ಈ ಕಳಸದಲ್ಲಿ ಇಟ್ಕೋಬೇಕು. ಅನಂತರ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವರ ಮುಖವಾಡ ಇದ್ದರೆ ಅದನ್ನು ಕೂಡ ಈ ಕಾಯಿಗೆ ಹಾಕ್ಬೋದು. ಇಲ್ಲದೇ ಇರೋರು ಪರವಾಗಿಲ್ಲ, ಬರೀ ಕಾಯನ್ನೇ ಇಟ್ಟು ನೀವು ಕಳಸವನ್ನು ಸ್ಥಾಪನೆ ಮಾಡ್ಬೋದು. ನೋಡಿ, ಅಲಂಕಾರಗೊಂಡಿರೋಂತಹ ಲಕ್ಷ್ಮೀ ದೇವಿ ಎಷ್ಟು ಕಳೆಯಾಗಿ ಕಾಣಿಸ್ತಾ ಇದ್ದಾಳೆ ಅಲ್ವಾ. ಇವಾಗ ಲಕ್ಷ್ಮೀ ದೇವಿಗೆ ಮಾಂಗಲ್ಯವನ್ನು ಹಾಕಿದ್ದೀನಿ. ಮಾಂಗಲ್ಯ ಇಲ್ಲದೆ ಇರೋರು ಅರಿಶಿಣದ ಕೊಂಬನ್ನು ನೀವು ಕಳಸಕ್ಕೆ ಕಟ್ಬೋದು. ಇವಾಗ ಒಡವೆಯನ್ನು ಕೂಡ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಇರುವಂಥ ಯಾವುದೇ ಚಿನ್ನದ ಒಡವೆಯನ್ನು ನೀವು ಹಾಕ್ಬೋದು. ಆ ಒಡವೆಯನ್ನು ನೀವು ಹಾಕ್ಕೊಂಡಿರುವಂಥದ್ದನ್ನು ಸ್ವಲ್ಪ ಹಾಲಿನಲ್ಲಿ ಅಥವಾ ಗಂಜಲ ಹಾಕಿ ಶುದ್ಧಿ ಮಾಡಿ ಅನಂತರ ದೇವರಿಗೆ ಬಳಸಿ. ಹಾಗೆಯೇ ಹಾಕಬಾರ್ದು ನೀವು ಹಾಕ್ಕೊಂಡಿರೋವಂಥದ್ದನ್ನು. ಅನಂತರ ಇವಾಗ ಕಳಸಕ್ಕೆ ಹೂಗಳಿಂದ ಅಲಂಕಾರ ಮಾಡಿದ್ದೀನಿ. ಕಳಸದ ಮುಂದೆ ಕಾಮಾಕ್ಷಿ ದೀಪವನ್ನು ಕೂಡ ನಾನು ಏರ್ಪಾಡು ಮಾಡ್ಕೋತಾ ಇದ್ದೀನಿ. ಜೊತೆಗೆ ಕಳಸದ ಅಕ್ಕಪಕ್ಕ ಇಡೋದಕ್ಕೆ 2 ಕಂಬದ ದೀಪಗಳನ್ನು ಕೂಡ ಎಣ್ಣೆ ಬತ್ತಿ ಎಲ್ಲ ಹಾಕಿ ಅರಿಶಿನ ಕುಂಕುಮ ಇಟ್ಟು ಅಲಂಕಾರವನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಈ ಕಾಮಾಕ್ಷಿ ದೀಪದ ಅಕ್ಕಪಕ್ಕದಲ್ಲಿ 2 ಗಜಗಳನ್ನು ಕೂಡ ನಾನು ಇಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿದೆ, ಹಾಗಾಗಿ ಇಡ್ತಾ ಇದ್ದೀನಿ. ಇಡಲೇಬೇಕು ಅನ್ನೋ ಅಗತ್ಯ ಏನೂ ಇಲ್ಲ, ಚೆನ್ನಾಗಿ ಕಾಣಿಸುತ್ತೆ, ಅಲಂಕಾರವಾಗಿರುತ್ತೆ ಅಂತ ಇಟ್ಟಿರೋದಷ್ಟೇ. ಇವಾಗ ದೀಪಗಳಿಗೆ, ಆನೆಗಳಿಗೆ ಎಲ್ಲದಕ್ಕೂ ಕೂಡ ಹೂಗಳನ್ನು ಇಟ್ಟು ಅಲಂಕಾರವನ್ನು ಮಾಡ್ಕೋತಾ ಇದ್ದೀನಿ. ಪೂಜೆಯನ್ನು ಎಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತೀರಾ ಅನ್ನೋದು ಮುಖ್ಯ ಆಗುತ್ತೆ, ಎಷ್ಟು ಅಲಂಕಾರ ಮಾಡ್ತೀರಾ ಅನ್ನೋದಲ್ಲ. ಇನ್ನು ಈ ಅಕ್ಷಯ ತೃತೀಯದಲ್ಲಿ ವಿಶೇಷವಾಗಿ ಅಕ್ಷಯ ಪಾತ್ರೆಯನ್ನು ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ಅಷ್ಟದಳ ಪದ್ಮದ ಒಂದು ರಂಗೋಲಿಯನ್ನು ಹಾಕ್ಕೊಂಡಿದ್ದೀನಲ್ಲ, ಅದರ ಮೇಲೆ ಅಕ್ಷಯ ಪಾತ್ರೆಯನ್ನು ಸ್ಥಾಪನೆ ಮಾಡಬೇಕಾಗತ್ತೆ. ಆ ರಂಗೋಲಿಗೂ ಕೂಡ ಮೊದಲು ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಪೀಠದ ಪೂಜೆಯನ್ನು ಮಾಡಿಕೊಂಡು ಅನಂತರ ಒಂದು ಮಣ್ಣಿನ ಮಡಿಕೆ ಮೇಲೆ ಫುಲ್ ಅರಿಶಿನವನ್ನು ಹಚ್ಚಿ ಅದರ ಮೇಲೆ ಶ್ರೀ ಅಂತ ಬರೆದು ಅದರ ಒಳಗಡೆ ಹೊಸದಾಗಿ ತಂದಿರೋವಂಥ ಕಲ್ಲುಪ್ಪಿನ ಪ್ಯಾಕೆಟಲ್ಲಿ ಉಪ್ಪನ್ನು ಹಾಕ್ಕೊಳ್ಬೇಕು. ನೀವು ಮನೆಯಲ್ಲಿ ಈಗಾಗಲೇ ಬಳಸ್ತಾ ಇರುವಂಥ ಉಪ್ಪನ್ನು ಈ ಅಕ್ಷಯ ಪಾತ್ರೆಯನ್ನು ತಯಾರು ಮಾಡೋದಕ್ಕೆ ಅಥವಾ ಪ್ರತಿಷ್ಠಾಪನೆ ಮಾಡೋದಕ್ಕೆ ಬಳಸಬಾರ್ದು. ಹೊಸದಾಗಿಯೇ ನೀವು ಆ ಉಪ್ಪನ್ನು ತೊಗೊಂಡು ಬಂದು ಅನಂತರ ಈ ಮಡಿಕೆಯ ಒಳಗಡೆ ಉಪ್ಪನ್ನು ಹಾಕಿ ಅದರ ಒಳಗಡೆ ಕವಡೆ, ಗೋಮತಿ ಚಕ್ರ, ಬೆಳ್ಳಿ ನಾಣ್ಯ ಅಥವಾ ಚಿನ್ನದ ಯಾವುದಾದ್ರೂ ನಿಮ್ಮ ಹತ್ರ ಒಡವೆ ಇದ್ದರೆ
ಅದು ಹಾಕ್ಬೋದು, ಅಥವಾ ಚಿನ್ನದ ನಾಣ್ಯ ಇದ್ದರೂ ಕೂಡ ಹಾಕ್ಕೊಬೋದು. ಇಲ್ಲದೇ ಇರೋರು ಪರವಾಗಿಲ್ಲ, ಬರೀ ನಿಮ್ಮ ಮನೆಯಲ್ಲಿರೋ ಅಂಥ ₹1 ₹2 ನಾಣ್ಯ ಕೂಡ ಅದರೊಳಗಡೆ ಹಾಕಿದ್ರೂ ನಡೆಯುತ್ತೆ. ಆಮೇಲೆ ನಿಮ್ಮ ಮನೆಯಲ್ಲಿ ಎಷ್ಟು ದುಡ್ಡಿರುತ್ತೋ ಒಂದಷ್ಟನ್ನು ಆ ಉಪ್ಪಿನ ಮೇಲೆ, ಅಂದರೆ ಆ ಅಕ್ಷಯ ಪಾತ್ರೆ ಒಳಗಡೆ ಇಟ್ಟು ಆ ಹೂವಿನಿಂದ ಅಲಂಕಾರವನ್ನು ಮಾಡಬೇಕು. ಜೊತೆಗೆ ಅರಿಶಿನ ಕುಂಕುಮ ಮತ್ತು ಜವಾದ್ ಪೌಡ್ರ್ ಇದ್ದರೆ ಸ್ವಲ್ಪ ಹಾಕಿ, ಪಚ್ಚಕರ್ಪೂರದ ಪುಡಿಯನ್ನು ಕೂಡ ನೀವು ಅದರೊಳಗಡೆ ಹಾಕ್ಬೋದು, ಸುಗಂಧ ಭರಿತವಾಗಿರುತ್ತೆ. ಹೂವನ್ನು ಇಟ್ಟು ಅಲಂಕಾರ ಮಾಡಿಕೊಂಡ್ರೆ ಅಕ್ಷಯ ಪಾತ್ರೆ ಸ್ಥಾಪನೆ ಆಗುತ್ತೆ. ಆನಂತರ ಅದಕ್ಕೆ ಧೂಪ ದೀಪ ನೈವೇದ್ಯವನ್ನೆಲ್ಲ ತೋರಿಸ್ಬೇಕಾಗತ್ತೆ. ಕೊನೆಯಲ್ಲಿ ನಾನು ಎಲ್ಲ ಒಟ್ಟಿಗೆ ಮಾಡೋದ್ರಿಂದ ಇವಾಗೇನು ಅದಕ್ಕೆ ಸಪ್ರೇಟಾಗಿ ಪೂಜೆ ಮಾಡ್ತಾಯಿಲ್ಲ, ಎಲ್ಲನೂ ಕೂಡ ಒಟ್ಟಿಗೆ ಪೂಜೆ ಮಾಡ್ತೀನಿ. ಇವಾಗ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಕೂಡ ಅಭಿಷೇಕ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪೀಠದ ಮೇಲೆ. ಆ ವಿಗ್ರಹಕ್ಕೂ ಕೂಡ ಹೂಗಳಿಂದ ಅಲಂಕಾರ ಮಾಡಿದ್ದೀನಿ. ಇವಾಗ ಏಕ ಆರತಿಯನ್ನು ಹಚ್ಕೊಂಡು ದೀಪವನ್ನು ಹಚ್ತಾ ಇದ್ದೀನಿ. ಕಾಮಾಕ್ಷಿ ದೀಪವನ್ನು ಮೊದಲು ಹಚ್ಕೊಂಡು ಆನಂತರ ಕಂಬದ ದೀಪಗಳನ್ನು ಹಚ್ಕೋತಾ ಇದ್ದೀನಿ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದಾಂ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ದೀಪದ ಪೂಜೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ದೀಪಗಳಿಗೆ ಅಕ್ಷತೆ ಮತ್ತು ಹೂವನ್ನು ಅರ್ಪಿಸಬೇಕಾಗತ್ತೆ. ಇವಾಗ ಕುಬೇರ ಹಾಗೆ ಲಕ್ಷ್ಮೀ ಪೂಜೆಗೆ ಎಲ್ಲ ಸಿದ್ಧತೆ ಆಗಿದೆ, ದೀಪಗಳನ್ನು ಹಚ್ಕೊಂಡಿದ್ದಾಗಿದೆ. ಇವಾಗ ಪೂಜೆಯನ್ನು ಶುರು ಮಾಡಬೇಕು. ಯಾವುದೇ ಒಂದು ಪ್ರಮುಖ ಪೂಜೆಯಲ್ಲಿ ಮೊದಲು ನಾವು ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೂ ಮುಂಚೆ ಇಲ್ಲಿ ನಾನು ಕುಬೇರ ರಂಗೋಲಿಯನ್ನು ಹಾಕ್ಕೊಂಡಿದ್ದೀನಲ್ಲ, ಅಂದರೆ ಲಕ್ಷ್ಮೀ ಕುಬೇರ ಯಂತ್ರವನ್ನು ಹಾಕ್ಕೊಂಡಿದ್ದೀನಲ್ಲ, ಆ ಒಂದು ಲಕ್ಷ್ಮೀ ಕುಬೇರ ಯಂತ್ರಕ್ಕೆ ಅರಿಶಿನ ಕುಂಕುಮವನ್ನು ಅರ್ಪಿಸ್ತಾ ಇದ್ದೀನಿ. ಅಕ್ಷತೆಯನ್ನು ಕೂಡ ಹಾಕ್ಕೋಬೇಕು. ಆನಂತರ ₹1 ಕಾಯಿನನ್ನು ಇಡಬೇಕು, ಅಥವಾ ಲಕ್ಷ್ಮೀ ಕುಬೇರ ಕಾಯಿನ್ಸೇ ನಿಮ್ಮ ಮನೆಯಲ್ಲಿದ್ದರೆ ಅದನ್ನೇ ಇಟ್ಕೋಬೋದು. ನಾನು ಇವತ್ತು ಲಕ್ಷ್ಮೀ ಕುಬೇರ ಕಾಯಿನ್ಸನ್ನೇ ಇಟ್ಟು ಆ ಒಂದು ಲಕ್ಷ್ಮೀ ಕುಬೇರ ಯಂತ್ರವನ್ನು ಪೂಜೆ ಮಾಡ್ತಾಯಿದ್ದೀನಿ. ಈ ಯಂತ್ರ ತುಂಬಾ ಪವರ್ಫುಲ್ ಆದಂಥ ಯಂತ್ರ. ಜೊತೆಗೆ ಈ ಯಂತ್ರ ಬರೆದು ಪೂಜೆ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದಾಗತ್ತೆ. ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಇದರಿಂದ. ಈ ಯಂತ್ರವನ್ನು ಬರೆಯುವಾಗ ನಂಬರ್ಗಳೇನಿದೆ ಅದನ್ನು ತಪ್ಪಾಗದೇ ಇರೋ ರೀತಿ ಯಾವ ಒಂದು ಬಾಕ್ಸಲ್ಲಿ ಯಾವ ನಂಬರ್ ಬರಬೇಕೋ ಅದೇ ನಂಬರನ್ನು ನೀವು ಬರಿಬೇಕು. ತಪ್ಪಾಗಿ ಬರೆದ್ರೆ ಆ ಪೂಜೆಯ ಫಲ ನಿಮಗೆ ಸಂಪೂರ್ಣವಾಗಿ ಲಭಿಸೋದಿಲ್ಲ. ಅದಕ್ಕೋಸ್ಕರ ಕರೆಕ್ಟಾಗಿ ನೋಡಿಕೊಂಡು ಯಾವ ನಂಬರ್ ಎಲ್ಲಿ ಬರಬೇಕು ಅನ್ನೋದನ್ನು ನೋಡಿಕೊಂಡು ನಂಬರನ್ನು ಬರಿಬೇಕಾಗತ್ತೆ. ಈ ರೀತಿ ಅಕ್ಕಿ ಹಿಟ್ಟಿನಿಂದಾಗಲಿ ನೀವು ಪೀಠದ ಮೇಲೆ ಬರ್ಕೋಬೋದು, ಅಥವಾ ಈ ರೀತಿ ಬರೆಯೋದಕ್ಕಾಗಲ್ಲ, ತುಂಬ ಚಿಕ್ಕದು ನಮ್ಮ ದೇವ್ರ ಮನೆ ಅನ್ನೋರು ಒಂದು ಪೇಪರಲ್ಲೇ ನೀಟಾಗಿ ಈ ಯಂತ್ರವನ್ನು ರಚನೆ ಮಾಡಿ ಒಂದು ತಟ್ಟೆಯ ಒಳಗಾಗಲಿ ಅಥವಾ ಒಂದು ಪೀಠದ ಮೇಲಾಗಲಿ ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು. ಇವಾಗ ದೇವರಿಗೆ ನೈವೇದ್ಯಕ್ಕೆಲ್ಲ ಇಟ್ಕೊತಾ ಇದ್ದೀನಿ. ಹಣ್ಣುಗಳು ಜೊತೆಗೆ ಹಾಲು, ನೀವೇನಾದರೂ ಪಾಯಸ ಮಾಡಿದರೆ ಅದನ್ನು ಕೂಡ ಇಟ್ಕೋಬೋದು. ನಿಮ್ಮ ಕೈಲಿ ನಿಮ್ಮ ಯಥಾಶಕ್ತಿಗೆ ಅನುಸಾರವಾಗಿ ನಿಮ್ಗೇನು ಸಾಧ್ಯನೋ ಅದನ್ನು ನೈವೇದ್ಯ ಮಾಡ್ಬೋದು. ಹಾಗೆ ದೇವಿಗೆ ಬ್ಲೌಸ್ ಪೀಸು, ಬಳೆಗಳು ಮತ್ತು ಅರಿಶಿನ ಕುಂಕುಮ, ಅರಿಶಿನದ ಕೊಂಬು, ವೀಳ್ಯದೆಲೆ, ಅಡಿಕೆ ಇದೆಲ್ಲದನ್ನು ಕೂಡ ಇಡಬೇಕಾಗತ್ತೆ. ಸಾಧ್ಯವಾದರೆ ನಿಮಗೆ ಚೆನ್ನಾಗಿ ಉಡ್ಸೋದಕ್ಕೆ ಬರುತ್ತೆ ಅಂತಂದರೆ ಬ್ಲೌಸ್ ಪೀಸಿಂದ ದೇವ್ರಿಗೆ ಸೀರೆಯನ್ನು ಕೂಡ ಉಡಿಸ್ಬೋದು. ನಾನಿಲ್ಲಿ ಮಡ್ಲಕ್ಕಿ ಥರ ತಟ್ಟೆಯಲ್ಲೇ ಇಟ್ಟಿದ್ದೀನಿ. ನೀವು ಬೇಕಿದ್ರೆ ತಟ್ಟೆಯಲ್ಲೂ ಇಡ್ಬೋದು, ಅಥವಾ ಕಳಸಕ್ಕೇ ಬ್ಲೌಸ್ ಪೀಸ್ ಹಾಕ್ತೀರಾ, ಬಳೆಗಳನ್ನ ಹಾಕ್ತೀರಾ ಅಂದರೆ ಆ ರೀತಿಯೂ ಕೂಡ ಮಾಡ್ಬೋದು, ತೊಂದರೆ ಇಲ್ಲ. ಇವಾಗ ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಗಣಪತಿಗೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಹೂವನ್ನು ಇಟ್ಟು ಅನಂತರ ಧೂಪವನ್ನು ತೋರಿಸ್ಬೇಕು. ಈ ಪೂಜೆಯಲ್ಲಿ ಯಾವುದೇ ಒಂದು ವಿಘ್ನ ಬಾರದೇ ಇರಲಿ ಅಂತ ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡಿಕೊಂಡು ಸರಳವಾಗಿರುವಂಥ ಒಂದು ವಿಘ್ನೇಶ್ವರ ಮಂತ್ರನನ್ನು ಹೇಳಿಕೊಂಡು ಅನಂತರ ಲಕ್ಷ್ಮೀ ಪೂಜೆಗೆ ಬರಬೇಕಾಗತ್ತೆ. ಲಕ್ಷ್ಮೀ ಕಳಸಕ್ಕೆ, ಲಕ್ಷ್ಮೀ ಫೋಟೋಗೆ, ವಿಗ್ರಹಕ್ಕೆ ಎಲ್ಲದಕ್ಕೂ ಕೂಡ ಅರಿಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಹೂಗಳನ್ನು ಆಲ್ರೆಡಿ ಇಟ್ಟಿರ್ತೀರ. ಗೆಜ್ಜೆ ವಸ್ತ್ರವನ್ನು ಹಾಕೋದಾದರೆ ಹಾಕ್ಬೋದು. ಅನಂತರ ಎಲ್ಲದಕ್ಕೂ ಕೂಡ ಧೂಪವನ್ನು ತೋರಿಸ್ಬೇಕು. ಲಕ್ಷ್ಮೀ ಕುಬೇರ ಯಂತ್ರಕ್ಕೆ, ಕಳಸಕ್ಕೆ, ಫೋಟೋಗೆ, ಹಾಗೆ ಅಕ್ಷಯ ಪಾತ್ರೆಗೆ, ಪ್ರತಿಷ್ಠಾಪನೆ ಮಾಡಿರೋವಂಥ ಅಕ್ಷಯ ಪಾತ್ರೆಗೆ, ಲಕ್ಷ್ಮಿಯ ವಿಗ್ರಹಕ್ಕೆ ಎಲ್ಲದಕ್ಕೂ ಕೂಡ ಧೂಪವನ್ನು ತೋರಿಸಿ ಅನಂತರ ಅರ್ಚನೆಯನ್ನು ಮಾಡಬೇಕಾಗತ್ತೆ. ಅರ್ಚನೆಯನ್ನು ಲಕ್ಷ್ಮೀ ವಿಗ್ರಹದ ಮುಂದೆ ಒಂದು ಚಿಕ್ಕ ನಾಣ್ಯವನ್ನು ಇಟ್ಟು ಅದರ ಮೇಲೆ ಉಂಗುರದ ಬೆರಳಿನಿಂದ ಕುಂಕುಮವನ್ನು ಹಾಕ್ತಾ ನಾವು ಕುಂಕುಮಾರ್ಚನೆಯನ್ನು ಮಾಡಬೇಕಾಗತ್ತೆ. ಕುಂಕುಮಾರ್ಚನೆಯ ಬದಲಾಗಿ ನೀವು ಬಿಡಿ ಹೂಗಳಿಂದ ಲಕ್ಷ್ಮೀ ಕಳಸಕ್ಕೆ ಅರ್ಚನೆಯನ್ನು ಮಾಡ್ಬೋದು, ಅಥವಾ ಅಕ್ಷತೆಯಿಂದನೂ ಕೂಡ ಅರ್ಚನೆಯನ್ನು ಮಾಡ್ಬೋದು. ಇನ್ನು ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ಲಕ್ಷ್ಮೀ ಕುಬೇರ ಕಾಯಿನ್ಸ್ ನಾಣ್ಯಗಳೇನಿದೆ ಅದರಿಂದನೂ ಕೂಡ ನೀವು ಅರ್ಚನೆಯನ್ನು ಮಾಡ್ಬೋದು, ಅಥವಾ ಕವಡೆ, ಗೋಮತಿ ಚಕ್ರ, ಕಮಲದ ಬೀಜ ಇವುಗಳಿಂದನೂ ಕೂಡ ಅರ್ಚನೆಯನ್ನು ಮಾಡ್ಬೋದಾಗಿದೆ. ಇನ್ನು ಅರ್ಚನೆ ಎಲ್ಲ ಮಾಡಿದ್ದಾದ ನಂತರ ಮತ್ತೊಮ್ಮೆ ಧೂಪವನ್ನು ತೋರಿಸ್ಬೇಕು. ಧೂಪ ಆದಮೇಲೆ ನೈವೇದ್ಯವನ್ನು ಮಾಡಬೇಕಾಗತ್ತೆ. ನೀವೇನೇನು ನೈವೇದ್ಯಕ್ಕೆ ಇಟ್ಕೊಂಡಿರ್ತೀರೋ ಅದನ್ನು ನೈವೇದ್ಯ ಮಾಡಬೇಕು ದೇವರಿಗೆ.
ನೈವೇದ್ಯ ಆದಮೇಲೆ ನಾವು ಮಡ್ಲಕ್ಕಿಗೆ ಅಂತ ಇಟ್ಟಿರುವಂತಹ ಬ್ಲೌಸ್ ಪೀಸು ಬಳೆಗಳು ಅದೆಲ್ಲದನ್ನು ಕೂಡ ದೇವ್ರ ಕಡೆ ತೋರಿಸಿ ಆನಂತರ ಮಹಾಮಂಗಳಾರತಿಯನ್ನು ಮಾಡ್ತಾಯಿದ್ದೀನಿ. ಕರ್ಪೂರವನ್ನು ಹಚ್ಕೊಂಡು ಅಥವಾ ತುಪ್ಪದ ಬತ್ತಿಯನ್ನು ಹಚ್ಕೊಂಡು ಆರತಿಯನ್ನು ಮಾಡಬೇಕು. ಆರತಿಯನ್ನು ಮಾಡುವಾಗ ಲಕ್ಷ್ಮೀ ದೇವಿಯ ಯಾವುದಾದ್ರೂ ಒಂದು ಆರತಿ ಹಾಡನ್ನು ಹೇಳಿಕೊಂಡು ನೀವು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಹೇಳೋದಕ್ಕೆ ಬರಲಿಲ್ಲ ಅಂತಂದರೆ ನೀವು ಯೂಟ್ಯೂಬಲ್ಲಿ ಅಥವಾ ಬೇರೆ ಯಾವುದೇ ಒಂದು ಮೀಡಿಯಾದಲ್ಲಿ ಹಾಕ್ಕೊಂಡು, ಇನ್ನು ಅಕ್ಷಯ ತೃತೀಯ ಆಗಿರೋದ್ರಿಂದ ಅವತ್ತಿನ ದಿನ ಹೊಸದಾಗಿ ಚಿನ್ನವನ್ನು ಖರೀದಿ ಮಾಡಿದ್ರೆ, ಬೆಳ್ಳಿಯನ್ನು ಖರೀದಿ ಮಾಡಿದ್ರೆ ಅಥವಾ ಕಾರನ್ನು ತೊಗೊಂಡಿದ್ರೆ ಅದರ ಕೀಯನ್ನು ಆಗಿರ್ಬೋದು, ಅಥವಾ ನೀವು ಯಾವುದಾದ್ರೂ ಸೈಟು ಮನೆಯನ್ನು ತೊಗೊಂಡಿದ್ರೆ ಅದರ ಪತ್ರವನ್ನು ಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡಿ ಅನಂತರ ನೀವು ಅದನ್ನು ಧರಿಸೋದು, ಒಡವೆಯನ್ನು ಧರಿಸೋದಾಗಿರ್ಬೋದು ಅಥವಾ ಬಳಸೋದಾಗಿರ್ಬೋದು ಮಾಡಿ ತುಂಬಾ ಒಳ್ಳೆಯದು. ಅವತ್ತಿನ ದಿನ ಯಾರೇ ಮನೆಗೆ ಮುತ್ತೈದೆಯರು ಬಂದರೂ ಅವ್ರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಕಳಿಸೋದನ್ನು ಮರಿಬೇಡಿ. ಜೊತೆಗೆ ಅವತ್ತಿನ ದಿನ ದಾನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದಾನವನ್ನು ಮಾಡೋದಕ್ಕೆ ಪ್ರಯತ್ನ ಪಡಿ. ಮುಖ್ಯವಾಗಿ ಲಕ್ಷ್ಮೀ ಕುಬೇರನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಇನ್ನು ಅವತ್ತಿನ ದಿವಸ ಯಾರಾದರೂ ಮುತ್ತೈದೆಯರು ಮನೆಗೆ ಬಂದರೆ ಖಂಡಿತವಾಗ್ಲೂ ಅವ್ರಿಗೆ ಅರಿಶಿನ ಕುಂಕುಮ ಹಾಗೆ ತಾಂಬೂಲವನ್ನು ಕೊಟ್ಟು ಕಳಿಸಿ, ತುಂಬಾ ಒಳ್ಳೆಯದಾಗತ್ತೆ. ಸಂಜೆಗೆ ಕೆಂಪು ನೀರಿನ ಆರತಿ ಮಾಡಿ ದೇವರನ್ನ ಅಥವಾ ಕಳಸವನ್ನು ನೀವು ಕದಲಿಸ್ಬೋದು. ಕಳಸದ ಮೇಲಿರುವಂಥ ಹೂವನ್ನು ಬಲಭಾಗಕ್ಕೆ ಸರಿಸಿದ್ರೆ ಸಾಕಾಗತ್ತೆ, ಕಳಸ ಕದಲಿಸ್ದಂಗಾಗತ್ತೆ. ಮಾರನೇ ದಿನಕ್ಕೆ ನೀವು ಮತ್ತೆ ಸ್ನಾನ ಮಾಡಿಕೊಂಡು ಎಲ್ಲವನ್ನು ಕೂಡ ಎತ್ತಿಟ್ಕೊಳ್ಬೋದು. ಇನ್ನು ರಂಗೋಲಿ ಹಾಕಿರೋವಂಥದ್ದನ್ನೆಲ್ಲದೂ ಕೂಡ ನೀಟಾಗಿ ತೆಗೆದು ಅದನ್ನು ಗಿಡದ ಬುಡಕ್ಕೆ ಹಾಕಬೇಕಾಗತ್ತೆ. ಅಕ್ಷಯ ಪಾತ್ರೆಯ ಒಳಗಡೆ ಇರುವಂತಹ ಉಪ್ಪನ್ನು ನೀರಿನಲ್ಲಿ ಕರಗಿಸಿ ಯಾವುದಾದ್ರೂ ಗಿಡಕ್ಕೆ ಹಾಕಿ ಅಥವಾ ಸಿಂಕಲ್ಲೇ ಹಾಕ್ಬೋದು. ಅದರೊಳಗಡೆ ಇರುವಂಥ ವಸ್ತುಗಳನ್ನು ನೀವು ಮತ್ತೆ ಪೂಜೆಗೆ ಬಳಸ್ಕೋಬೋದು. ಅದರಲ್ಲಿ ಇರುವಂತಹ ದುಡ್ಡನ್ನು ಒಳ್ಳೆ ಕೆಲಸಕ್ಕೆ ಬಳಸಿ ಅಥವಾ ದೇವರ ಯಾವುದೇ ಒಂದು ಪೂಜಾ ಸಾಮಗ್ರಿಗಳನ್ನು ತಗೊಳ್ಳೋದಕ್ಕೆ ಬಳಸ್ಬೋದು, ಅಥವಾ ಅದನ್ನು ಹಾಗೆ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಎತ್ತಿಟ್ಕೊಂಡ್ರೂ ಕೂಡ ನಡೆಯುತ್ತೆ. ನೋಡಿದ್ರಲ್ವ ಸ್ನೇಹಿತರೆ, ತುಂಬ ಸರಳವಾಗಿ ಹಾಗೆ ವಿಶೇಷವಾಗಿ ಲಕ್ಷ್ಮೀ ಕುಬೇರ ಪೂಜೆಯನ್ನು ಅಕ್ಷಯ ತೃತೀಯ ದಿವಸ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.